ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ರಾತ್ರಿ ಒಂದು 9:30 ಗಂಟೆಗೆ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲಿ ಅಂದರೆ ನ್ಯಾಷನಲ್ ಕಾಲೇಜು ಫ್ಲೈಓವರ್ ಇದೆ ಗೊತ್ತಾ, ಅಲ್ಲಿ ಟುವರ್ಡ್ಸ್ ಜೈನ್ ಕಾಲೇಜ್ಗೆ ಹೋಗೋ ರೋಡಲ್ಲಿ ನೀವು ಆ ಸಿಗ್ನಲ್ ಬಿಟ್ಟು ಮುಂದೆ ಬರ್ತಿದ್ದಂಗೆ ರೈಟ್ ಸೈಡ್ಗೆ ಕಾಣಿಸುತ್ತೆ ಆ ಜೈನ್ ಕಾಲೇಜ್ ರೋಡಲ್ಲಿ ಪೆಟ್ರೋಲ್ ಬಂಕ್ ಆಪೋಸಿಟ್ಟು ಇಡ್ಲಿ ಬೈಟ್ಸ್ ಅಂತ, ಬಾಬಾಸ್ ಇಡ್ಲಿ ಬೈಟ್ಸ್ ಅಂತ ಒಂದು ಫುಡ್ ಟ್ರಕ್. ನೋಡೋದಕ್ಕೆ ಸೂಪರಾಗಿತ್ತು, ಅಟ್ರಾಕ್ಟಿವ್ ಆಗಿದೆ, ಮತ್ತು ಅವರ ಮೆನು ಕೂಡ ಅಟ್ರಾಕ್ಟಿವ್ ಆಗಿದೆ. ಸೊ ಪುಡಿ ಇಡ್ಲಿ, ಪುಡಿ ದೋಸೆ, ರೈಸ್ ಬಾತು ಇದೆಲ್ಲ ಸಿಗುತ್ತೆ ಅಂತ ಕೇಳ್ಪಟ್ವಿ. 9 ಗಂಟೆ 9:30 ಸ್ಟಾರ್ಟ್ ಮಾಡ್ತಾರಂತೆ, ಮತ್ತು 1 ಗಂಟೆ 1:30 ತನಕ ಇರ್ತಾರೆ ರಾತ್ರಿ ಮಿಡ್ನೈಟು. ಸೊ ಈ ಟೈಮಲ್ಲಿ ಕೆಲಸಕ್ಕಿಂತ ಬರ್ತಿರೋರು ಅಥವಾ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬರ್ತಿರೋರಿಗೆ ಈ ಜಾಗದಲ್ಲಿ ಅಕಸ್ಮಾತ್ ರಾತ್ರಿ ಹೊತ್ತು ನೈಟ್ ಔಟ್ ಬಂದು ತಿನ್ನಬೇಕು ಅನ್ನೋರಿಗೆ ಒಂದು ಜಾಗ, ಹೊಸದಾದ ಜಾಗ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ನಾವು ಕೂಡ ಎಲ್ಲ ಟೇಸ್ಟ್ ಮಾಡ್ಬಿಟ್ಟು ಏನೇನಿದೆ ಇವತ್ತು ಅವ್ರ ಹತ್ರ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ತಿಳಿಸ್ತೀವಿ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ನಾವು ಹೇಳಿದ್ದೇನು ಗೊತ್ತಾಗಿಲ್ಲ ಅಂದರೆ ಅದನ್ನು ಫಾಲೋ ಮಾಡಿದ್ರೆ ಗೂಗಲ್ ಲೊಕೇಶನ್ನ ಆರಾಮಾಗಿ ಇಲ್ಲಿಗೆ ಬಂದ್ಬಿಡ್ಬೋದು. ಪಾರ್ಕಿಂಗ್ ಇಲ್ಲಿ ತೊಲೆನೋವಿಲ್ಲ. ಈ ಗಾಡಿ ಇದೆ, ಅದು ಗಾಡಿ ಪಕ್ಕದಲ್ಲಿ ಗಾಡಿ 2 ವೀಲರ್ಗಳು ಅಥವಾ ಕಾರು ಎಲ್ಲ ಸೈಡಲ್ಲಿ ನಿಲ್ಲಿಸ್ಕೊಬೋದು. ಈಗ ಹೋಗಿ ಆರ್ಡರ್ ಮಾಡೋಣ ಬನ್ನಿ. ಸೊ ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ರಘು ಅಂತೇಳಿ. ನಿಮ್ಮ ಗಾಡಿ ಬಗ್ಗೆ ತಿಳಿಸ್ಕೊಡಿ. ಸೊ ಈ ಬ್ರ್ಯಾಂಡ್ ಯಾವಾಗ ಶುರು ಆಯಿತು ಮತ್ತು ಕಾನ್ಸೆಪ್ಟು ಏನೇನು ಸಿಗುತ್ತೆ ಸ್ವಲ್ಪ ಡೀಟೇಲ್ ಆಗಿ. ಸರ್ ನಮ್ಮ ಗಾಡಿ ಶುರುವಾಗಿ ಆ್ಯಕ್ಚುಲಿ ನಮ್ಮದು ಒಂದು ಚಿಕ್ಕ ಗಾಡಿ ಇತ್ತು ಮೊದಲು, ಇಡ್ಲಿ ಬೇಡ್ಸ್ ಚಿಕ್ಕ ಗಾಡಿ ಶುರು ಮಾಡ್ದೆ, ಅದೊಂದು ವರ್ಷ ಮಾಡ್ದೆ. ಅದಾದಮೇಲೆ ಸ್ವಲ್ಪ ದೊಡ್ಡ ಗಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ಗಾಡಿ ಶುರು ಮಾಡ್ದೆ. ಇವಾಗ ಇದು ಶುರುವಾಗಿ ಇನ್ನೂ ಒಂದು 4-5 ದಿನ ಆಯಿತು, ಚೆನ್ನಾಗಿ ನಡೀತಾ. ಈ ಜಾಗಕ್ಕೆ ಬಂದು ಒಂದು 4-5 ದಿನ ಆಯಿತು, ಚೆನ್ನಾಗಿ ನಡೀತಾ ಇದೆ. ನಮ್ಮದು ಮೇಯ್ನ್ ಏನಂದರೆ ಇಡ್ಲಿ ದೋಸೆ, ಗೀ ಪುಡಿ ಇಡ್ಲಿ, ಗೀ ಪುಡಿ ದೋಸೆ. ನಾವು ಪುಳಿಯೋಗರೆ ಎಲ್ಲ ಶುರು ಮಾಡ್ದೆ. ಆ್ಯಕ್ಚುಲಿ ರೆಸ್ಪಾನ್ಸ್ ಕಮ್ಮಿ ಇದೆ ಅಂತ ನೋಡ್ತಾ ಇದ್ವಿ. ನೆಕ್ಸ್ಟ್ ಇದರಲ್ಲಿ ಪುಳಿಯೋಗರೆ ಕೂಡ ಆ್ಯಡ್ ಮಾಡ್ಕೊತೀವಿ. ಇಲ್ಲ, ಪುಳಿಯೋಗರೆ ನೀವು ಆ್ಯಡ್ ಮಾಡಲೇಬೇಕು. ಪುಳಿಯೋಗರೆಗೆ ದೊಡ್ಡ ಫ್ಯಾನ್ ಬೇಸ್ ಇದೆ ಸರ್, ಗೊತ್ತಾಗಬೇಕು ಜನಗಳಿಗೆ. ಇನ್ನೂ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ಪುಳಿಯೋಗರೆ ನಮ್ಮದು ಆ್ಯಕ್ಚುಲಿ ಅಯ್ಯಂಗಾರ್ಸ್ ನಮ್ಮದು ಅದೇ ಫೇಮಸ್ ಇರೋದು. ಅದನ್ನು ಕೂಡ ಶುರು ಮಾಡ್ತೀವಿ. ನೆಕ್ಸ್ಟ್ ಬರೋ ದಿನಗಳಲ್ಲಿ ನೋಡಿಕೊಂಡು ಅದನ್ನು ಕೂಡ ಶುರು ಮಾಡ್ತೀವಿ. ಮತ್ತು ಇದು ಟೈಮಿಂಗ್ಸ್ ಹೇಳಿ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಟೈಮಿಂಗ್ಸು ನೈಟು 9:30 1 ಗಂಟೆವರೆಗೂ ಇರ್ತೀವಿ. 1 ಗಂಟೆವರೆಗೂ ಇರ್ತೀವಿ. 9 ಗಂಟೆ ಬರ್ತೀವಿ. ಶುರು ಮಾಡೋಕ್ಕೆಲ್ಲ 9-9:30 ಆಗುತ್ತೆ. 9:30 ಶುರು ಆದರೆ 1 ಗಂಟೆವರೆಗೂ ನಾವು ನಡೀತಾ ಇರುತ್ತೆ. ಬೆಳಗ್ಗೆ ಬೇರೆ ಕಡೆ ಎಲ್ಲಾದರೂ ಗಾಡಿ ತೊಗೊಂಡೋಗೋದು ಆ ಥರ ಏನೋ ಇದೆಯಾ? ಇಲ್ಲ, ಬೆಳಗ್ಗೆ ಏನಿಲ್ಲ, ನೈಟ್ ಮಾತ್ರನೇ. ಇವಾಗ ಬೆಳಗ್ಗೆ ಏನು ಪ್ಲ್ಯಾನ್ ಇಲ್ಲ, ಅದು ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ಶುರು ಮಾಡೋಣ. ನಾವು ಆ್ಯಕ್ಚುಲಿಯಾಗಿ ನಾವು ಪುರೋಹಿತರಾಗಿರೋದ್ರಿಂದ ಬೆಳಗ್ಗೆ ಪೂಜೆಗಳು ಮಾಡಿಸ್ಕೊಡ್ತೀವಿ. ಹಾಗೆ ಸಣ್ಣ ಪುಟ್ಟ ಕ್ಯಾಟ್ರಿಂಗ್ ಯಾವ್ದಾರು ಇತ್ತು ಅಂದರೆ ಮಾಡ್ಕೊಡ್ತಾ ಇದ್ವಿ. ಕ್ಯಾಟ್ರಿಂಗು ಮಾಡ್ಕೊಡ್ತಾ ಇದ್ವಿ. ಪೂಜೆಗೆ ಇದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಎಲ್ಲ ಇದು ಮಾಡ್ತಾ ಇದ್ದೀವಿ. ಆಮೇಲೆ ನೀವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಯಾವುದು ರೈಸ್ ಇರ್ಬೋದು ಮತ್ತು ಗೀ ಇರ್ಬೋದು. ಸರ್ ನಾವು ಗೀ ಎಲ್ಲ ಬಂದು ನಮ್ಮ ನಂದಿನಿ ಗೀನೇ ಯೂಸ್ ಮಾಡೋದು. ಎಣ್ಣೆ ಬಂದು ಫ್ರೀಡಮ್ ಆಯಿಲ್ ಯೂಸ್ ಮಾಡ್ತೀವಿ. ಅಕ್ಕಿ ಎಲ್ಲ ಬಂದು ನಮ್ಮದು ಸೋನಾ ಮಸೂರಿ ಒಳ್ಳೆ ಬ್ರ್ಯಾಂಡೆಡ್ ಅಕ್ಕಿನೇ ಯೂಸ್ ಮಾಡ್ತೀವಿ. 1600 ರೂಪಾಯಿ ಇರುತ್ತೆ ಒಂದು ಮೂಟೆ, ಅದನ್ನು ಯೂಸ್ ಮಾಡ್ತೀವಿ. ಎಲ್ಲನೂ ಇಡ್ಲಿ ಅಕ್ಕಿ ಆಗಲಿ, ದೋಸೆ ಅಕ್ಕಿ ಆಗಲಿ, ಚೋಟು ಇಡ್ಲಿ ಇದು ದೋಸೆ ಅಕ್ಕಿ ಎಲ್ಲ ಚೋಟು ಯೂಸ್ ಮಾಡ್ತೀವಿ. ಇಡ್ಲಿ ಅಕ್ಕಿ ಎಲ್ಲ ಆರೆಂಜು, ಅದೆಲ್ಲರೂ ಗೊತ್ತಿರುತ್ತೆ. ಆರೆಂಜ್ ಅಂದರೆ ಬ್ರ್ಯಾಂಡ್, ಅದು ಎಲ್ಲ ಅದನ್ನೇ ಯೂಸ್ ಮಾಡೋದು. ಯಾವುದು ಲೋಕಲ್ ಅಂತೂ ಯಾವುದು ಯೂಸ್ ಮಾಡಲ್ಲ, ಎಲ್ಲ ಬ್ರ್ಯಾಂಡೆಡ್ ಇದು ಮಾಡಿಕೊಂಡೆ. ಯಾವುದೇ ಥರ ಅದಾಗಲಿ ಪಾಮ್ ಆಯಿಲ್ ಯೂಸ್ ಮಾಡಲ್ಲ. ನಮ್ಮ ಗಾಡಿ ಮೇಲೂ ಕೂಡ ಎಲ್ಲ ಪ್ರಿಂಟ್ ಮಾಡಿಸ್ಬಿಟ್ಟಿದ್ದೀವಿ. ಯಾವುದೇ ರೀತಿ ಆಗಲಿ ಫುಡ್ ಕಲರ್ ಆಗಲಿ ಯಾವುದೂ ಆಗಲಿ ಏನೂ ಹಾಕೋದಿಲ್ಲ. ನಾವು ಹೇಗೆ ಮನೇಲಿ ಊಟ ಮಾಡ್ತೀವೋ ಅದೇ ರೀತಿ 4 ಜನ ಕೊಡಬೇಕು ಅಂತ ನಮಗೆ ಅಷ್ಟೇ ಸರ್. ಆಮೇಲೆ ಇದು ರಜಾ ದಿನ ಅಂತ ಏನೋ ಮಾಡ್ತೀರಾ ಇಲ್ಲ ಎಲ್ಲ ದಿನ ಸಿಗುತ್ತೆ? ರಜಾ ಏನಿಲ್ಲ, ನಮ್ಮದು ಪರ್ಸನಲ್ ರೀಸನ್ ಇದ್ದರೆ ಮಾತ್ರ ರಜಾ ಇರುತ್ತೆ. ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ ಸರ್, ಎಲ್ಲ ದಿನ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್. ಫಸ್ಟು ಬಂದಿದ್ದ ತಕ್ಷಣ ಇಡ್ಲಿಯಿಂದ ಶುರು ಮಾಡೋಣ ಅಂದ್ಬಿಟ್ಟು ಇಡ್ಲಿ ತೊಗೊಂಡಿದ್ವಿ. ನಾರ್ಮಲ್ ತಟ್ಟೆ ಇಡ್ಲಿ ಸಿಗುತ್ತೆ, ಬಟ್ ನಾವು ಸ್ಪೆಷಲ್ ತೊಗೊಳೋದು ಯಾವಾಗಲೂ. ಅದಕ್ಕೆ ಗೀ ಪುಡಿ ಇಡ್ಲಿ. ಸೊ ಗೀ ಕೂಡ ಯಥೇಚ್ಛವಾಗಿದೆ, ಪುಡಿ ಕೂಡ ಯಥೇಚ್ಛವಾಗಿದೆ. 2 ಥರ ಚಟ್ನಿ ಬರುತ್ತೆ. ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ ಟೇಸ್ಟ್ ಮಾಡೋಣ ಅಂತ. ನಮ್ಮ ಜೊತೆ ಸೆಲೆಬ್ರಿಟಿ ಇದ್ದಾರೆ ಇವತ್ತು, ಸ್ಪೆಷಲ್ ಗೆಸ್ಟು. ಏನೋ ಆಸೆ ತೋರಿಸ್ಕೊಂಡು ಕರ್ಕೊಂಬಂದ್ವಿ. ಮೋಸ
ಅದು ಆಸೆ ತೀರುತ್ತೆ ಆಮೇಲೆ ಹೋಗ್ತಾ ಸಂಜೀತು ಅದೇನು ಆಸೆ ಅಂತ ಕಮೆಂಟ್ ಮಾಡಿ. ಈಗ ಫಸ್ಟ್ ಇಡ್ಲಿ ತಿನ್ಸೋಣ, ಸಮಾಧಾನ ಮಾಡೋಣ. ರೆಡಿನಾ? ರೆಡಿ. ಆ ಕಡೆ ಹಾಕಿ ಕೈ, ನಾವು ಈ ಕಡೆ ಹಾಕ್ತೀವಿ. ಚಟ್ನಿ ಹಚ್ಚೋಕ್ಕಿಂತ ಫಸ್ಟು ತುಪ್ಪ ಅಲ್ಲಿ ನೋಡಿ ರಾಶಿ ಇಲ್ವಾ ಮೇಲ್ಗಡೆ ಎಲ್ಲ ಹಾಕಿ ಹತ್ಕೊಂಡು ಹಿಂಗೆ ನೋಡಿ ಪುಡಿ ಹೆಂಗಿದೆ. ಹಾಂ ಚೆನ್ನಾಗಿದೆ. ಬಾಸ್ ಏನು ಮಾಡಿದ್ರೆ ಹೇಳಿ, ಗೀ ಪುಡಿ ಕಾಯಿ ಚಟ್ನಿ, ಈ ಕಡೆ ಟೊಮೆಟೊ ಈರುಳ್ಳಿ ಚಟ್ನಿ ಎಲ್ಲ ಮಿಕ್ಸ್ ಮಾಡಿ ತಿಂದಿದ್ದಾರೆ. ಅವರು ಅದನ್ನು ಚೆನ್ನಾಗಿದೆ ಅಂತಾರೆ. ನಾನು ಬರೀ ಇದನ್ನು ತಿಂದೆ ಇಷ್ಟೇ. ಪುಡಿ ಇದು ನೋಡೋದಕ್ಕೆ ಮತ್ತು ಘಮದಲ್ಲಿ ಯಾವ ಥರ ಫೀಲ್ ಆಗ್ತಿತ್ತು ಗೊತ್ತಾ ನನಗೆ, ಕಡುಬುನಲ್ಲಿ ಫೀಲಿಂಗ್ ಇರೋದು ಗೊತ್ತಾ. ಕಡುಬು ತಿಂದಿದ್ದೀರಾ ನೀವು? ನಮ್ಮ ಕಡೆ ಮಾಡೋ ಕಡುಬು ಒಳಗಡೆ ಪುಡಿ ಇರುತ್ತೆ ಗೊತ್ತಾ, ಆ ಥರ ಘಮ ಆ ಥರ ಬಂತಿತ್ತು. ಹಾಂ, ಬಟ್ ಇದು ಸೇಮ್ ಟೇಸ್ಟಲ್ಲೂ ಅಷ್ಟೇ, ತುಪ್ಪ ಇರೋದ್ರಿಂದ ಆಬ್ವಿಯಸ್ಲಿ ಅದ್ಭುತವಾದ ಘಮ. ಹಾಂ, ಆಮೇಲೆ ತರಿಯಾಗಿ ರುಬ್ಬಿರೋದು ಕಡಲೆ ಬೀಜಗಳು ಬೇಜಾನು ಸಿಗ್ತಾ ಇರುತ್ತೆ, ಅದು ಫ್ಲೇವರು, ಲೈಟಾದ ಖಾರ. ಇಡ್ಲಿ ಬೇಟೆ ಥರ ಇದೆ. ಇಡ್ಲಿ ನಾವು ತುಪ್ಪ ಹಾಕ್ಸ್ಕೊಂಡು ತಿಂತಾಯಿದ್ದೀವಿ. ಚಟ್ನಿ ಟ್ರೈ ಮಾಡೋಣ. ತೊಗೊಳ್ಳಿ ಸಂಜೆ ನೀವು ನಾಚ್ಕೊಂಬೇಡಿ, ನಿಮ್ಮ ನೀವು ತಿಂತಾಯಿರಿ, ಸಂಕೋಚ ಎಲ್ಲ ಪಡಬೇಡಿ ನೀವು. ನಾವು 1 ಗಂಟೆ ಮಾತಾಡ್ಕೊಂಡು ತಿನ್ನೋದು. ಈ ಇಡ್ಲಿಯನ್ನು ತೊಗೊಂಡ್ರೆ ಪುಡಿ ಇಡ್ಲಿ, ನಿಮ್ಮ ಸೈಡು ಚಟ್ನಿಗೆ ಇಡ್ಲಿ ಏನು ಅವಶ್ಯಕತೆ ಇಲ್ಲ, ಇದರಲ್ಲೇ ಹಂಗೆ ತಿನ್ಬೋದು. ಅದೇ ಅದ್ಭುತವಾಗಿದೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಚಟ್ನಿ ಕಾಯಿ ಚಟ್ನಿ ನಾರ್ಮಲಾಗಿ ತಿನ್ನೋರು, ಫ್ರೆಶ್ಶಾಗೆ ಆ ಕಾಯ್ದು ಫ್ಲೇವರು ಅದ್ಭುತ. ಇನ್ನೊಂದೇನು ಅಂದರೆ ಕೆಂಪು ಚಟ್ನಿ ಒಂದಿದೆ, ಈರುಳ್ಳಿ ಚಟ್ನಿ. ಈರುಳ್ಳಿ ಟೊಮೆಟೊ ಚಟ್ನಿ ಲೈಟಾಗಿ ಟ್ಯಾಂಗಿ ಏನಿಸ್ತು ಅದರಲ್ಲಿ. ನನಗೆ ಅದೇ ಹಂಗೆ ತಿನ್ನೋಕ್ಕೆ ಮಜಾ ಬಂತು. ಬಟ್ ಅಗ್ಗಿಯೋ ಅವಶ್ಯಕತೆ ಇಲ್ಲ, ಅಲ್ಲಿನ ಅವಶ್ಯಕತೆ ಇಲ್ಲ. ಬಾಯಿಗೆ ಹಾಕೊಂಡ್ರೆ ಅದನ್ನು ಒಳಗೆ ಹೋಗ್ತಾ ಇರುತ್ತೆ, ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಚುರಿ ಇರುತ್ತೆ ನಾಲ್ಗೆ ಅಷ್ಟೇ. ಅದ್ಭುತ. ಒಂದ್ಸಲ ಟ್ರೈ ಮಾಡಿ. ಪುಡಿ ಮಾತ್ರ ಅಲ್ಟಿಮೇಟ್, ಅದೇ ಆ ಟೇಸ್ಟ್ನ ಆ್ಯಡ್ ಮಾಡೋದು. ಸೊ ಈಗ ಇದೇ ಪುಡಿನಲ್ಲಿ ಪುಡಿ ಮಸಾಲೆ ದೋಸೆ ತೊಗೊಳೋಣ, ಅದ್ರಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ನೆಕ್ಸ್ಟು ಮಸಾಲೆ ದೋಸೆ, ಅದು ಕೂಡ ಗೀ ಪುಡಿ ಮಸಾಲ ದೋಸೆ. ಘಮ 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 ಅಂತ ಇದೆ. ಒಳಗಡೆ ಹಾಕಿರೋ ಪುಡಿ ಎಲ್ಲ ತುಪ್ಪದಲ್ಲಿ ನೆಂದೋಗಿದೆ. ಏನ್ರಿ ಬಗ್ಗೆ ನೋಡ್ತಾ ಇದ್ದೀರಾ? ತೋರಿಸ್ತೀನಿ ರೀ ಸಂಜಿತು. ಮುರಿಯುವ ಆಹಾ ಗರಿ ಗರಿಯಾದ ದ್ವಾಸೆ, ಒಳಗಡೆ ಆಲೂಗಡ್ಡೆ ಪಲ್ಯ ಯಥೇಚ್ಛವಾಗೇ ಇದೆ. ಇದಕ್ಕೆ ಈ ಚಟ್ನಿ ಸಖತ್ತಾಯಿತು, ಕಾಯಿ ಚಟ್ನಿ, ಅದಕ್ಕೋಸ್ಕರ ಅದನ್ನೇ ಹಾಕ್ಸ್ಕೊಂಡಿದ್ದೀನಿ. ರೆಡಿನಾ ನೀವು? ರೆಡಿ ಅಂತ ಕಾಯ್ತಾ ಇದ್ದೀನಿ ತಿನ್ನಲಿಕ್ಕೆ. ಸರಿ, ತಿನ್ಬೋದು ಈಗ. ಆ ಪುಡಿ ಬಗ್ಗೆ ಮಾತಾಡೋಂಗಿಲ್ಲ. ಅವಾಗ ಇಡ್ಲಿ ಜೊತೆ ತಿನ್ನಲ್ಲ, ಅಲ್ಟಿಮೇಟ್ ಆಗಿತ್ತು. ಅದನ್ನೇ ಹಾಕಿರ್ತಾರೆ ಇದಕ್ಕೂ ಕೂಡ, ಅದು ಎಕ್ಸ್ಟ್ರಾ ಟೇಸ್ಟ್ನ ಆ್ಯಡ್ ಮಾಡುತ್ತೆ. ಮೇಯ್ನಾಗಿ ದೋಸೆ ಸೂಪರ್ ಕ್ರಿಸ್ಪಿ, ಇಲ್ಲಿ ನೋಡ್ಬೋದು ಸೈಡ್ಸ್ ಎಲ್ಲ ಫುಲ್ಲು ಕ್ರಿಸ್ಪಿ. ಹಪ್ಪಳ ಪುಡಿ ಪುಡಿ ಆಗ್ಬಿಡುತ್ತೆ, ಮಧ್ಯದಲ್ಲಿ ಫ್ಲಫಿ. ಆಮೇಲೆ ಆಲೂಗಡ್ಡೆ ಪಲ್ಯ ಕೂಡ ಅದರಲ್ಲೂ ಸ್ವಲ್ಪ ಮಸಾಲೆ ಭರಿತವಾಗಿದೆ, ಸ್ವಲ್ಪ ತುಂಬ ಬ್ಲ್ಯಾಂಡ್ ಆಗಿಲ್ಲ, ಲೈಟಾಗಿ. ಅದು ಒಂದೇ ಮಜಾ ಕೊಡ್ತು. ಮತ್ತು ಚಟ್ನಿ ಸಂಜೀತ್ ಅವ್ರು ಹೇಳಿದ್ದು ಈ ಚಟ್ನಿ ಸೂಪರಾಗಿದೆ ಬೇಕು ಅಂತ, ಅದಕ್ಕೋಸ್ಕರ ಅದೊಂದನ್ನೇ ಹಾಕ್ಸ್ಕೊಂಡಿದ್ದೆ. ಚೆನ್ನಾಗಿದೆ. ಸೌಂಡ್ ಇರೋದ್ರಿಂದ ಪಿಕ್ಕಾಗಿರಲ್ಲ, ಮೈಕು ದೂರ ಇದೆ, ಬಾಯಿ ಪ್ರತಿ ಬೈಟು ಕರುಮ್ 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 ಅಂತ ಬರುತ್ತೆ. ಏನ್ರಿ ಆವಾಗಲೇ ಇದು ಹೆಂಗಿತ್ತು? ಇಡ್ಲಿ ಬೆಣ್ಣೆ ಥರ ಇತ್ತಾ? ಇಡ್ಲಿ ಬೆಣ್ಣೆ ಥರ ಇತ್ತು. ದೋಸೆ ಡಿಫ್ರೆಂಟ್ ತುಪ್ಪ ಜಾಸ್ತಿ ಇದೆಯಲ್ಲ, ಅದರದ್ದೇ ಅಲ್ಟಿಮೇಟ್ ಫ್ಲೇವರ್ ಘಮ. ಹಿಂಗೆ ಪ್ರೆಸ್ ಮಾಡಿದ್ರೆ ಜಿನುಗುತ್ತೆ. ಇಲ್ಲಿ ಓಪನ್ ಮಾಡಿದಾಗ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಇದು ಫುಲ್ಲು ತೆಳುಗೆ ಕ್ರಿಸ್ಪಿ, ಇಲ್ಲಿ ಸ್ವಲ್ಪ ದಪ್ಪ ಫ್ಲಫಿ, ಮತ್ತು ಈ ಕಡೆ ಬಿಟ್ಟರೆ ಅಲ್ಲಿ ಮಧ್ಯದಲ್ಲಿ ಮತ್ತೆ ಅದೇ ಥರ ಸ್ಪಾಂಜಿಯಾಗಿ ಹಂಗಿರಬೇಕು ದೋಸೆ ಅಂದರೆ. ನಿಲ್ಸೋಕ್ಕಾಗ್ತಾಯಿಲ್ಲ, ಸಹ ಮಾಡಿ. ನೆಕ್ಸ್ಟು ರೈಸ್ ಡಿಶಸ್ಗೆ ಹೋಗ್ಬಿಡೋಣ. 1-2 ಥರ ರೈಸ್ ಐಟಮ್ ಸಿಗುತ್ತೆ.
ಫೈನಲಿ ಒಂದು ರೈಸ್ ಐಟಮು. ಡೈಲಿ ಒಂದು ರೈಸ್ ಬಾತ್ ಚೇಂಜ್ ಆಗುತ್ತೆ. ಇವತ್ತು ಪುದೀನ ರೈಸ್ ಬಾತ್ ಇದೆ. ಒಂದು ಉದ್ದಿನ ವಡೆನ ಹಾಕ್ಸ್ಕೊಂಡಿದ್ವಿ. ಫ್ರೆಶ್ ರೆಡಿ ಆಗ್ತಾಯಿತ್ತು. ಸೊ ಕಾಯ್ತಾ ಇದ್ವಿ. ರೆಡಿ ಆದಮೇಲೆ ಲಾಸ್ಟಲ್ಲಿ ತೊಗೊಂಡಿದ್ವಿ. ಇದಕ್ಕೂ ಅಷ್ಟೇ ಕಾಯಿ ಚಟ್ನಿ ಮಿಸ್ ಮಾಡಬಾರ್ದು. ಫಸ್ಟ್ ವಡೆ ತಿನ್ಬಿಡೋಣ. ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿದೆ. ಸಂಜೆ ನೀವು ಆ ಕಡೆ ಇಟ್ಕೊಳ್ಳಿ, ನಾನು ಈ ಕಡೆ ಇಟ್ಕೊತೀನಿ. ಆಹಾ, ಕೊರುಮ್ ಸೌಂಡು ಕಿವಿಗೆ ಇಂಪಾಗಿತ್ತು. ಸೂಪರ್ ಕ್ರಿಸ್ಪಿ ಮೇಲ್ಗಡೆ. ಅದು ನೋಡಿ, ಇದು ಒಳ್ಳೆ ಫ್ಲೇಕ್ಸ್ ಬರುತ್ತೆ ಗೊತ್ತಾ. ಏನಂದರೆ ಇದು ಕ್ರಮ್ಸು, ಬ್ರೆಡ್ ಕ್ರಮ್ಸ್ ಬರುತ್ತೆ ಗೊತ್ತಾ, ಆ ಥರ ಫೀಲಿಂಗ್ ಇರಬೇಕು ವಡೆ ಮುಡ್ದಾಗ ಮೇಲ್ಗಡೆ. ಅಲ್ಲಂದರೆ ಮುಟ್ಟೆ ನೋಡಿ ಕೈಯಲ್ಲೆಲ್ಲ ಆ ಥರ ಉಳ್ಕೊಳುತ್ತೆ. ಫುಲ್ ಸ್ಪಾಂಜಿ ಆಗಿದೆ. ಅದನ್ನು ನೀಟಾಗಿ ಚಟ್ನಿಲಿ ಡಿಪ್ ಮಾಡಿ ಆಹಾ, ಆಗುದ. ಒಂದು ಚಿಕ್ಕದಾದ ಖಾರ, ಇದು ಹಸಿಮೆಣಸಿನಕಾಯಿ ಪೀಸು, ಒಂದು ಚಿಕ್ಕದಾಗಿ ಕಟುಂಬ ಅಂತ ಒಂದು ಮೆಣಸು ಸಿಕ್ಕಿದಾಗ ಬಂಗಾರದಾಗಿರುತ್ತೆ. ಆಮೇಲೆ ಕಾಯಿ ಪೀಸ್ಗಳು ಸಿಗ್ತಾ ಇರುತ್ತೆ. ಅದು ಸಿಗಲೇಬೇಕು, ಅವಾಗಲೇ ಮಜಾ. ಆಮೇಲೆ ಆಬ್ವಿಯಸ್ಲಿ ಕರ್ಬೇವಿನ ಸೊಪ್ಪು ಅವೆಲ್ಲ. ಅದ್ಭುತವಾದ ಉದ್ದಿನ ವಡೆ. ಒಂದು ಉದ್ದಿನ ವಡೆಗೆಲ್ಲ ಯಾರೂ ನಿಲ್ಲಿಸಲ್ಲ. ಒಂದು ರೈಸ್ ಬಾತ್ ತೊಗೊಂಡ್ರೆ 2-3 ತಿಂತೀವಿ ಆರಾಮಾಗೆ. ಈಗ ರೈಸ್ ಬಾತ್ ಹೋಗೋಣ. ಬಿಸಿ 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 ಪುದೀನ ರೈಸ್ ಬಾತ್. ಅದ್ಭುತ. ಪುದೀನ ಫ್ಲೇವರ್, ಪುದೀನ ರೈಸ್ ಅಂದ್ಬಿಟ್ಟು ಜಾಸ್ತಿ ಪುದೀನ ಫ್ಲೇವರ್ ಇಲ್ಲ, ಲೈಟಾಗಿ ಪುದೀನ ಫ್ಲೇವರ್ ಬರುತ್ತೆ. ಒಂಥರ ದೊನ್ನೆ ಬಿರಿಯಾನಿ ಥರ ಇದೆ, ಲೈಟ್ ಪುದೀನ ಬಿರಿಯಾನಿ ಥರ ಸಗದಾಗಿದೆ, ಚೆನ್ನಾಗಿದೆ. ಕಸೂರಿ ಮೇಥಿ ಹಾಕಿರ್ತಾರೆ, ಸೊ ಅದರದ್ದು ಘಮ ಬರುತ್ತೆ. ಆಮೇಲೆ ಪುದೀನ ಬಿರಿಯಾನಿ, ಪುದೀನ ರೈಸ್ ಅಲ್ಲ, ಪುದೀನ ಬಿರಿಯಾನಿ ಅಂತಲೇ ಹೇಳ್ಬೋದು ಇದನ್ನು. ಸಗದಾಗಿದೆ. ಅದಕ್ಕೆ ಇನ್ನು ಸ್ವಲ್ಪ ಚಟ್ನಿನ ಸ್ವಲ್ಪ ಯಥೇಚ್ಛವಾಗಿ ಹಾಕೊಂಡು ತಿಂತಾಯಿದ್ರೆ ಇನ್ನೂ ಮಜಾ. ಮಧ್ಯ ಬಟಾಣಿ, ಮಧ್ಯ ಬಟಾಣಿ ಸಿಗ್ತಾ ಇರುತ್ತೆ. ಜಾಸ್ತಿ ಸ್ಪೈಸಸ್ಗಳು, ಮಸಾಲ ಪದಾರ್ಥಗಳು ಬಂದು ಸಿಕ್ಕಿ ಇರಿಟೇಟ್ ಮಾಡಲ್ಲ. ಪಲಾವ್ ಎಲೆ, ಒಂದು ಏಲಕ್ಕಿ, ಒಂದು ಲವಂಗ ಅಲ್ಲೆಲ್ಲ ಸಿಗ್ತಾ ಇರುತ್ತೆ ಅಷ್ಟೇ. ಇದು ರೈಸು ಒಳ್ಳೆ ರೈಸ್ ಕ್ವಾಲಿಟಿ ಸೂಪರ್. ಸಂಜಿತ್ ಅವರು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಈಗ. ಸೆಲ್ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ರೈಸ್ ಯಾವುದು ಏನು ಅಂತ ನೀಟಾಗಿ ಕಂಡುಹಿಡಿತಾರೆ. ರೈಸ್ ಹಾಕ್ತಾರೆ, ಗೊತ್ತಾಗುತ್ತೆ ತಿಂದರೆ. ಸಂಜು ಬಾಯಿ ಹೇಳಿದ್ಮೇಲೆ ಮುಗೀತು ಕತೆ. ಸೊ ಮಿಸ್ ಮಾಡಿದ್ರೆ ಅಂದರೆ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ದಿವಸ ಪುದೀನ ರೈಸ್ ಸಿಗ್ತಾ ಇರುತ್ತೆ, ಒಂದು ದಿವಸ ಮಾಮೂಲಿ ಟೊಮೆಟೊ ಬಾತು ಸಿಗ್ಬೋದು. ಟೊಮೆಟೊ ಬಾತು ಇರುತ್ತಲ್ಲ, ಪಲಾವು, ಟೊಮೆಟೊ ಬಾತು, ಮೆಂತ್ಯ ಬಾತು, ಡೈಲಿ ಒಂದೊಂದು. ಸೊ ನೀವು ಯಾವ ದಿನ ಬರ್ತೀರಾ ಅಲ್ಲೊಂದಿರುತ್ತೆ. ಸೊ ನಾವು ಇವತ್ತು ತಿಂತಾ ಇದ್ದೀವಿ. ನೀವು ಬಂದಾಗ ಏನು ತಿಂತೀರಾ ಅದನ್ನು ಕಮೆಂಟ್ ಮಾಡಿ, ಅದು ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಅದನ್ನು ತಿಂದುಬಿಟ್ಟು ನಾವು ಕೂಡ ಅನುಭವಿಸ್ತೀವಿ ನೆಕ್ಸ್ಟ್ ಟೈಮ್. ಬಟ್ ಇದಂತೂ ಸೇಮ್ ಒಂದು ಬಿರಿಯಾನಿ ಇದ್ದಂಗೆ ಇದೆ. ಅದು ವೆಜ್, ಪ್ಯೂರ್ ವೆಜ್. ಆಮೇಲೆ ಬೈಕೊಂತಾರೆ ವೆಜ್ ತಿನ್ಬೇಕಾದ್ರೆ ನಾನ್ ವೆಜ್ ಅನ್ಬೇಡ್ರಿ ಅಂತ. ಈಗ ಖಾಲಿ ಮಾಡಿ ಆಮೇಲೆ ಸಿಕ್ತೀನಿ ಒಂದು ವಡೆ ತೊಗೊಂಡು ಇನ್ನೊಂದು ವಡೆ. ಸೊ ಫೈನಲಾಗಿ ಒಳ್ಳೆ ಊಟ ಆಯಿತು. ಇಡ್ಲಿ, ದೋಸೆ. ನೀವು ಜೋರಾಗಿ ಮಾತಾಡಬೇಕು, ನನ್ನ ಹತ್ರ ಇದೆ ಮೈಕು. ಹೇಳಿ. ಇಡ್ಲಿ, ದೋಸೆ, ಮತ್ತು ಇದು ಬಿರಿಯಾನಿ. ಯಾವ್ದು ಬಿರಿಯಾನಿ? ರೈಸ್ ಬಾತ್ ರೀ. ರೈಸ್ ಬಾತೆ ಇವತ್ತು ಪುದೀನ ರೈಸ್ ಬಾತು. ಬಟ್ ಬಿರಿಯಾನಿ ಥರ ಇತ್ತು ಅಂತ. ಬಿರಿಯಾನಿ ಥರ ಇತ್ತು, ಸೇಮ್ ಥರ ಹಂಗೆ ಫ್ಲೇವರು ಘಮ 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 ಅಂತ ಇತ್ತು. ಇದು ಮಸ್ಟ್ ಟ್ರೈ ಅದು ಇದ್ದಾಗ. ಇಲ್ಲಾಂದರೆ ಮೆಂತ್ಯ ಬಾತು ಸಿಗುತ್ತೆ, ಅದೂ ಸೂಪರ್ ಇರುತ್ತೆ ಅಂತ ಹೇಳಿದ್ರು, ಅದನ್ನು ಟ್ರೈ ಮಾಡ್ಬೋದು. ಬಟ್ ಮೇಯ್ನಾಗಿ ಟ್ರೈ ಮಾಡಬೇಕಾಗಿರೋದು ಬಂದು ಇಡ್ಲಿ ದೋಸೆ, ಅದು ಪುಡಿ ಜೊತೆಗೆ. ಪುಡಿ ಅಲ್ಟಿಮೇಟು, ಅದೇ ಮೇಯ್ನು. ಅದಕ್ಕೆ ತುಪ್ಪ ಒಂದು ರಾಶಿ ಹಾಕಿರ್ತಾರಲ್ಲ, ಅದು ಕೊಡ್ತಿದ್ದಂಗೆ ಆ ಬಿಸಿಗೆ ಆ ಘಮಕ್ಕೇ ಹೊಟ್ಟೆ ಹಸು ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ. ಇಡ್ಲಿ ಅಂತೂ ಕಚ್ಚೋ ಅವಶ್ಯಕತೆ ಇಲ್ಲ. ಸೊ ನಮ್ಮ ಸಂಜಿತ್ ಅವ್ರಿಗೂ ಅಷ್ಟೇ, ಇವಾಗ ಅಲ್ಲೆಲ್ಲ ಕಟ್ಟಿಸ್ಕೊಂಡಿರ್ತಾರಲ್ಲ, ಸೊ ಹಂಗೆ ಹೊಟ್ಟೋಗುತ್ತೆ ಅದು ಮೆತ್ತಿಗೆ ಜಾರ್ಕೊಂಡು ಬೆಣ್ಣೆ ಥರ ಅವ್ರು ಹೇಳಿದ್ದು. ಅದಕ್ಕೆ ಸೊ ಅಷ್ಟೇ 2 ಥರ ಚಟ್ನಿ ಸಿಗುತ್ತೆ. ನಮಗೆ ಜಾಸ್ತಿ ಇಷ್ಟ ಆಗಿದ್ದು ಬಂದು ಕಾಯಿ ಚಟ್ನಿ. ಸೊ ಅದನ್ನೇ ಸ್ವಲ್ಪ ಜಾಸ್ತಿ ಹಾಕೊಂಡು ತಿಂದ್ವಿ. ಸೊ ಇನ್ನೊಂದು ಈ ಲೈಟಾಗಿ ಟ್ಯಾಂಗಿನೆಸ್ಸು, ಆ ಟೊಮೆಟೊ ಫ್ಲೇವರ್, ಈರುಳ್ಳಿ ಫ್ಲೇವರ್ ಆ ಥರದ್ದು ಇಷ್ಟಪಡ್ತಾರೆ ಅಂದರೆ ಈರುಳ್ಳಿ ಚಟ್ನಿನೂ ಕೂಡ ಇದೆ, ಅದನ್ನು ಟ್ರೈ ಮಾಡ್ಬೋದು. ಸೊ ಆಮೇಲೆ ನೆಕ್ಸ್ಟು ಅದೇ ಇನ್ನು ನಿಮಗೆ ಈ 3ರಲ್ಲಿ ಜಾಸ್ತಿ ಇಷ್ಟ ಆಗಿದೆ ಅದು ದೋಸೆನಾ? ದೋಸೆ, ಇಡ್ಲಿ. ಹಾಂ, ಆಮೇಲೆ ಬಿರಿಯಾನಿ ಅಂತ ಹೇಳ್ಬೇಡ್ರಿ. ವೆಜ್ ವೀಡಿಯೋ ಮಾಡ್ಬೇಕಾರೆ ಬೈಕ್ ಅಂತಾರೆ ಎಲ್ಲ ಕಡೆ. ಬಟ್ ಬಿರಿಯಾನಿ ಥರ ಇತ್ತು, ಟೇಸ್ಟ್ ಇತ್ತು. ಸೊ ಫೈನಲಾಗಿ ಬಂದಾಗ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕಾಗಿರೋದು ಈ 3 ಐಟಮು. ಆಮೇಲೆ ಡೈಲಿ ಚೇಂಜ್ ಆಗ್ತಿರೋದು ಒಂದು ಆ್ಯಡ್ ಆಗ್ತಾ ಇರುತ್ತೆ. ಸೊ ಪುಳಿಯೋಗರೆ, ಇಲ್ಲಿ ಅಯ್ಯಂಗಾರ್ ಪುಳಿಯೋಗರೆ ಅಂತ ಬೋರ್ಡಲ್ಲಿದೆ.
ಸೊ ಇವರು ಸ್ಟಾರ್ಟಿಂಗು ಬೆಳಗ್ಗೆ ಆಗ್ತಾ ಇರ್ಬೇಕಾದ್ರೆ ಮೂವಿಂಗ್ ಇತ್ತಂತೆ, ಸಂಜೆ ಹೊತ್ತು ಸ್ವಲ್ಪ ಕಮ್ಮಿ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದ್ದಾರೆ. ಬಟ್ ಅದೇ ಇನ್ನೂ ಹೊಸದಲ್ಲ, ಜನಕ್ಕೆ ಗೊತ್ತಾಗಬೇಕು. ಆ್ಯಡ್ ಮಾಡ್ಬೋದು ಮುಂದೆ ಫ್ಯೂಚರಲ್ಲಿ, ನೋಡೋಣ. ಆ್ಯಡ್ ಮಾಡಿದಾಗ ಅದೊಂದ್ಸಲಿ ಟ್ರೈ ಮಾಡಿಬಿಟ್ಟು ನೀವು ಕಮೆಂಟ್ ಮಾಡಿ ಏನೋ ಸಿಕ್ಕಿದಾಗ. ನಾವು ಕೂಡ ಒಂದ್ಸಲ ಅಕಸ್ಮಾತ್ ಈ ಕಡೆ ಬಂದಾಗ ಅದನ್ನು ಸಪ್ರೇಟಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಪೋಸ್ಟ್ ಅಥವಾ ಹಾಕ್ತೀವಿ ನಾವು ಟೇಸ್ಟ್ ಮಾಡಿದಾಗ. ಸೊ ಇನ್ಸ್ಟಾಗ್ರಾಮಲ್ಲೂ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ, ಅನ್ಬಾಕ್ಸ್ ಕರ್ನಾಟಕನ. ಆಮೇಲೆ ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಪಾರ್ಕಿಂಗು ಆರಾಮಾಗಿರುತ್ತೆ, ಗಾಡಿ ಈ ಕಡೆ 2 ವೀಲರು ಕಾರು ಎಲ್ಲ ನಿಲ್ಸ್ಕೊಬೋದು ಈ ರೋಡಲ್ಲಿ. ಮೇನ್ ರೋಡ್ಗಿಂತ ಇದು ಸ್ವಲ್ಪ ಕಂಪೇರ್ ಮಾಡಿದ್ರೆ ಇದು ಬೆಸ್ಟು, ಕಾರೆಲ್ಲ ನಿಲ್ಸ್ಕೊಂಡು ತಿನ್ನೋದಕ್ಕೆ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಆವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಒಂದು ಒಳ್ಳೆ ಟೇಸ್ಟು, ಒಳ್ಳೆ ಕ್ವಾಲಿಟಿ ಫುಡ್ಡು ಸಿಗ್ತಾ ಇದೆ ಅಂತ ಜನಕ್ಕೆ ಪ್ರಚಾರ ಮಾಡಬೇಕು, ಮಾಡಿ ಅಂತ ಕೇಳ್ಕೊತಾ. ಆಮೇಲೆ ನಮ್ಮ ಚಾನಲ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಡಿ. ನಮಸ್ಕಾರ.